ಬೇಗ ಒಂದು ಆಟನ ಒಂದು ಬಸ್ ಬಂದರೆ ಬೇಗ ಹೋಗ್ಬಿಡ್ತೀನಿ. ಹೋಗಿ ಏನೋ ಹೇಳ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ. ಮುಚ್ಚಿಡಕ್ಕಂತೂ ಆಗಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮ ಅಂತ ಹೋಗಿ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಓ ಅಲ್ಲೇ ಬ್ಯಾಗ್ ತಗೊಂಡು ಹೊಲ್ಟವಳೆ. ಅದಕ್ಕೆ ಅವಾಗಿಂದನೂ ಇವ್ರ ಮನೆಯಾಗೆ ಸೌಂಡ್ ಕೇಳ್ತಾ ಇತ್ತು. ಏನೋ ಬಾಯ್ ಮಾಡ್ತಾ ಇದ್ಲು. ನಾನು ಈ ಕರಿಯಮ್ಮ ಏನೋ ಬಾಯ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡೆ. ಈ ವಿಷಯ ಫಸ್ಟ್ ನಮ್ಮ ತನ್ವಿಗೆ ಹೇಳ್ಬೇಕು. ಅವಳು ಮೋಹಿನಿ ಆ ಕರಿಯಮ್ಮರ ಮನೆಗೆ ಬಂದಿದ್ಲಲ್ಲ, ಅಲ್ಲೇ ಹೋಗ್ತಾವಳೆ ಮನ್ವಿತಕ್ಕ. ಅದೇ ನೋಡ್ದೆ. ಅಲ್ಲ ನಮ್ಮ ತನ್ವಿ ನೋಡ್ಲಿ ಅಂತ ಹೇಳಿ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಟ್ಟು ನಮ್ಮ ತನ್ವಿ ಮೇಲಿರೋ ಸಿಟ್ಟಿಗೆ ಮದುವೆ ಆದ್ಲು. ಇವಾಗ ನೋಡು ಬಂದು 3 ದಿವಸಕ್ಕೇನೆ ಅಲ್ಲೇ ಜಗಳ ಮಾಡ್ಕೊಂಡು ಹೋಗ್ತಾವಳೆ. ನಾನು ಹಂಗೆ ಅನ್ಕೊಂಡೆ, ಓ ಇವಳು ಜಾಸ್ತಿ ದಿನ ಇರೋಳಲ್ಲ ಅಂತ. ಇವಳು ಬಂದಿದ ತಕ್ಷಣ ಅನ್ಕೊಂಡೆ ಲಾಸ್ಟಿಯ. ಮತ್ತೆ ನೋಡಿದ್ರೆ ಗೊತ್ತಾಗ್ತೈತೆ ತಗ. ಅಯ್ಯೋ ಬಾ, ಅವಳೆದ್ರಿಗೇನೆ ತನ್ವಿಗೆ ಫೋನ್ ಮಾಡಿ ಹೇಳೋಣ ಬಾಯಿಲಿ ನಡಿ. ಅಲ್ಲೇ ಮಾಡಿ ಫೋನ್ ಮಾಡಿ ಹೇಳೋಣ ನಡಿ. ತನ್ವಿ ಹಿಂಗೆ ಬರ್ತಾ ಇದ್ದಾಳೆ ಸರಿಯಾಗಿ ಅನ್ನು ಅಂತ ಹೇಳಿ ಎಷ್ಟು ಇದು ಮಾಡಿದಾರೆ ಗೊತ್ತೇ. ಅಲ್ಲಿ ಹೋಗಿ ನಮ್ಮ ಅಮ್ಮಂಗೂ ನಮ್ಮ ತನ್ವಿಂಗೂ ನಿಜವಾಗ್ಲೂ ಅಷ್ಟಿಷ್ಟು ಕಾಟ ಕೊಟ್ಟಿಲ್ಲ ಇವರು. ಅದಕ್ಕೆ ಮತ್ತೆ ಬಂದು 3 ದಿವಸಕ್ಕೇನೆ ಎಲ್ಲ ಗೊತ್ತಾಗೈತಿ. ಲಸ್ಮಜ್ಜಿ ಏನೋ ಹೇಳ್ತಂತಪ್ಪ ಎಲ್ಲನ. ತಿರ್ಗಾ ಅವರು ಏನೋ ಮಾತಾಡ್ತಿದ್ರಂತೆ ಅಂತ ಹೇಳಿ ಹೇಳ್ದಂಗಿತ್ತು. ಇವಳು ಮಾನಸ ಅವ್ರ ಅಮ್ಮಂಗೆ ಕೊಟ್ಟು ಹೇಳ್ತಿದ್ಲು. ನಾನು ಕೇಳಿಸ್ಕೊಂಡು ಹೇಳು ಯಾರೋ ಹೇಳಿದ್ರಂತೆ ಫಸ್ಟಿಗೇನೆ ಅಂತೇಳಿ. ಆಮೇಲೆ ಲಸ್ಮಜ್ಜಿ ಹೇಳತ್ತೆ ಅಂತೇಳಿ ನನಗೆ ಗೊತ್ತಾಯಿತು. ಏ ಬಾರೆ ಮೊಯ್ನಿ ಬಾ, ಹೋಗ್ಬೇಡ ನೋಡು. ಕಾಲು ತೆಗ್ದು ಹೋಗೋದು ದೊಡ್ಡದಲ್ಲ. ಯಾರೇ ಆಗಲಿ ಸುಮ್ಮನೆ ಚೆನ್ನಾಗಿರೋದು ಮುಖ್ಯ. ಕಾಲು ತೆಗ್ದು ಹೋದ್ಮೇಲೆ ಭಾಳ ಕಷ್ಟ ಆಗುತ್ತೆ. ಆಮೇಲೆ ನಾಳೆ ದಿನ ನೀನೇನೆ ಪಶ್ಚಾತ್ತಾಪ ಪಡ್ತೀಯ. ನಾನು ಯಾಕಾದ್ರೂ ಬಂದಪ್ಪ ಅಂತೇಳಿ ನೀನು ಪಶ್ಚಾತ್ತಾಪ ಪಡ್ತೀಯ. ಅದಕ್ಕೇನೆ ಬಾ, ಸುಮ್ಮನೆ ಹೋಗ್ಬೇಡ ನೋಡು. ಸುಮ್ಮನೆ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡು. ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನೀನು ಚೆನ್ನಾಗಿರ್ತೀಯ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನೀನು ಮಾತಾಡಬೇಡ, ನಾನು ಮಾತಾಡ್ಸೋದಕ್ಕೆ ಬರಬೇಡ. ಬಂದೇನಿದ್ರು ನಮ್ಮ ಮನೆ ಹತ್ರ ಮಾತಾಡು. ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ನೀನು ಬಂದಿಲ್ಲಿ ನಿನ್ ಕರಿಬೇಡ ನನ್ನ. ಹಲೋ ಹಲೋ, ಹೇಳ ಅಕ್ಕ. ತನ್ವಿ, ನಿನ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಏನ್ ಗೊತ್ತಾ, ಇವಳು ಮೋಹಿನಿ ಆಲೇನೆ ಜಗಳ ಮಾಡ್ಕೊಂಡು ಬರ್ತಾ ಇದ್ದಾಳೆ ಇವಾಗ. ಏನು ಹೊಲ್ಟವಳೆ. ಇವಳು ಕರಿಯಮ್ಮ ಬಸ್ ಸ್ಟಾಪ್ಗೆ ಬಂದ್ಬಿಟ್ಟು ಬೇಡ ಹೋಗ್ಬೇಡ ಬಾರೆ, ಹೋಗ್ಬೇಡ ಬಾರೆ ಅಂತ ಕರಿತಾವಳೆ. ಆದ್ರೆ ಅವಳು ಬರ್ತಾ ಇಲ್ಲ. ಇವಾಗ ಬರ್ತಾಳೆ ನೋಡು. ಸರಿಯಾಗನ್ನು ಹೇಳ್ತೀನಿ. ನಿನಗೆ ತುಂಬ ಅವಳು ಅವಾಗ ಮಾತಾಡಿದಾಳೆ. ನೀನು ಮುಂದೆ ಅಕರಿಯನ್ ಜೊತೆ ಏನು ಬಿಲ್ಡಪ್ ಕೊಟ್ಟವಳೆ. ಅದಕ್ಕೆ ಇವಾಗ ಸರಿಯಾಗನ್ನು ಹೇಳ್ತೀನಿ. ತನ್ವಿ ಸರಿಯಾಗಿ ಮಾತಾಡು, ಹೇಳ್ತೀನಿ. ಮುಲ್ಲಾಚ್ ಕೇಳ್ಬೇಡ ಇವಳನ್ನ. ಸರಿಯಾಗಿ ಅಂದ್ರೇನೆ ಮತ್ತೆ ನಂಗೇನೆ ದೊಡ್ಡದಾಗೇನೋ ಮಾತಾಡ್ತಿದ್ದೆ ಸರಿಯಾಗೆ. ಇವಾಗ ನೋಡು ಹೆಂಗಾಯ್ತು ಅಂತೇಳಿ ಸರಿಯಾಗನ್ನು. ನಿಜವಾಗ್ಲೂ ಒಂಥರ ಖುಷಿ ವಿಚಾರ ಕೇಳ್ದಂಗಾಯ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಹಂಗಾದ್ರೆ ಈಗ ಅಲೆನೇ ಜಗಳ ಮಾಡ್ಕೊಂಡ್ಲೇನು? ಅಲೆ ಜಗಳ ಮಾಡ್ಕೊಂಡು ಇವಾಗ ಬರ್ತಾ ಇದ್ದಾಳೆ ವಾಪಸ್. ಅಲೆನೇ ಮನೆ ಕಡೆ ಬರ್ತಾ ಇದ್ದಾಳೆ. 15 ಕೋಟಿನೂ ಇಲ್ಲ, ಎಂಥದ್ದು ಇಲ್ಲ. ಜನ ಅಂತೂ ಕಾತ್ಕೊಂಡಿರ್ತಾರೆ. ನೋಡ್ದ ಹೆಂಗ್ ಬಂದು ಅಲೆನೇ ನೋಡಿ ಹೆಂಗ್ ಇದನ್ನ ಮಾಡ್ತಾರೆ. ಮಾತಾಡ್ತಾಳೆ ಬಿಡು. ತನ್ವಿಗೆ ಗೊತ್ತೈತಿ ಹೆಂಗ್ ಮಾತಾಡ್ಬೇಕು ಅಂತ. ಅಲ್ಲೇ ಇರು ಅನ್ನು ಕಾತ್ಕೊಂಡು. ಕಾತ್ಕೊಂಡು ಅಲ್ಲೇ ಇದ್ದು ಬರ್ತಾಳಲ್ಲ ಅವಾಗ ಸರಿಯಾಗನ್ನು. ಹೆಂಗ್ ಗೊತ್ತಾಯ್ತಪ್ಪ ಇವಳಿಗೆ ವಿಷಯ ಅಂತ ಅನ್ಕೋಬೇಕು ಅವಳು. ಈ ವಿಷಯ ಹೆಂಗ್ ಗೊತ್ತಾಯ್ತಪ್ಪ, ಯಾರು ಹೇಳಿದ್ರಪ್ಪ ಇವಳಿಗೆ ಅಂತೇಳಿ ಅವಳು ಅಂದ್ಕೋಬೇಕು. ಗೊತ್ತಾಗುತ್ತೆ ಅವ್ರ ಅಕ್ಕನೇ ಹೇಳವಳೆ ಅಂತ. ಅಂಥದ್ರಾಗೂ ಬೇಗ ಗೊತ್ತಾಗೈತಲ್ಲ ಅಂತ ತಿಳ್ಕೊಬೇಕು ಅವಳು. ಗೊತ್ತಾಗಿರಲ್ಲ ಅಂತ ಅನ್ಕೊಂಡವಳೆ. ಗೊತ್ತಾಯ್ತಲ್ಲ ಬೇಗ ಅನ್ನೋದು ಗೊತ್ತಾಗ್ಬೇಕು. ಏನೇ ಅಂದ್ರೂ ಗೊತ್ತಾಗುತ್ತೆ ಅಂತ. ನಮ್ಮಂಥವ್ರಿಗೇನೋ ಹಂಗಾಗಿದ್ರೆ ಸುಮ್ಮನೆ ಬಿಡಾರ. ಅಯ್ಯೋ ಅಯ್ಯೋ ಎಷ್ಟು ಆಡ್ಕೊಂಡು ಹೋಗೋರು. ಗಿಡ್ಡಮ್ಮನೂ ಇವಳು ಮೋಹಿನಿ ಎಷ್ಟು ಇದು ಮಾಡಿದ್ರು. ಗಿಡ್ಡಮ್ಮ ಮಾಡಿರೋದನ್ನ ಮರಿಬಾರ್ದು. ಸರಿ ಆಯ್ತು, ಇಡ್ತೀನಿ ಹೇಳ್ತಾಡಿ. ಇಲ್ಲೆಲ್ಲ ನೋಡ್ಬಿಟ್ಟು ಇನ್ನೊಂದ್ಸತಿ ಫೋನ್ ಮಾಡ್ತೀನಿ ಮನೆಗೆ ಹೋಗಿ. ಕರಿಯಮ್ಮಕ್ಕ ಅಲ್ಲ ಸೇನು ಮಾನ್ವಿತ ಹೆಂಗ್ ನಗ್ತಾವ್ರೆ. ಮತ್ತೆ ನಗರ್ಗೆಲ್ಲ ನಗ್ ಪಾಟ್ಲ ಮಾಡ್ಕೊಂಡು ಇವತ್ತು ಹೋಗ್ಬೇಡ ಕಣೆ ಅಂತ ಹೇಳಿದ್ರೆ ಹೋಗ್ತೀನಿ ಅಂತ ಹೊಟ್ಟಿದ್ಯಲ್ಲೇ. ಹೋಗಾದೇನೆ ನಿನ್ನಂತವಳ ಜೊತೆ ಯಾರು ಇರ್ತಾರೆ ಹೇಳು? ಯಾರಿರ್ತಾರೆ ನಿನ್ನಂತವ್ರ ಹತ್ರ? ಇನ್ನೂ ಇವತ್ತಿಷ್ಟು ಸುಳ್ಳು ಹೇಳಿದೀಯ, ಇನ್ನು ಎಷ್ಟು ಸುಳ್ಳು ಹೇಳ್ತೀಯ, ಇನ್ನು ನನಗೆ ಎಷ್ಟು ಏನು ಮಾಡ್ತೀಯ ಅಂತ ಗೊತ್ತಿಲ್ಲ ನನಗೆ. ನಾನು ಹೋಗ್ತಾ ಇದ್ದೀನಿ ಅಷ್ಟೇನೆ. ಎಲ್ಲಕ್ಕೆ ಹೋಗಮ್ಮ, ಬಸ್ ನಿಲ್ಲಿಸ್ತಾರೆ, ಆತ್ರ ಮಾಡ್ಕೊಂಡು ಹೋಗ್ಬೇಡ. ಬಂದ್ಬಿಡ್ತು ಕಣೆ, ಹತ್ಕೊಂಡು ಹೊರಟ್ಬಿಟ್ಲು. ಇನ್ನ ಇರೋದು ನಗೆ ಏನು ಜೋರಾಗೆ ನಗೆ ಹೇಳ್ತೀನಿ. ಈ ಕರಿ ಎದುರಿಗೆ ನಾವು ಜೋರಾಗೆ ನಗ್ಬೇಕು. ಹೋಗ್ಬಿಟ್ಲಮ್ಮ, ಏನು ಮಾಡೋಣ. ಎಷ್ಟು ತಡೆದ್ರೂ ನೀರ್ಲಿಲ್ಲ. ನಾನು ಇಲ್ಲಿಗಾದ್ರೂ ಬಂದು ಕರ್ಕೊಂಡು ಹೋದ್ರೆ ಏನಾನ ವಾಪಸ್ ಬರ್ತಾಳೆ ಅನ್ಕೊಂಡೆ. ಬರಲಿಲ್ಲ. ನೋಡಲಿ ಕರಿಯಮ್ಮಕ್ಕ, ಅವಳು ಲಾಸ್ ಏನೋ ಮಾನ್ವಿತ ನಗ್ತವ್ರೆ. ಚೆನ್ನಾಗಿ ಒಂದು ಸ್ವಲ್ಪ ಬೈದು ಬಿಡು ಹೇಳ್ತೀನಿ. ಯಾಕೆ ನಗ್ತೀರ, ನಿಮ್ಮ ಮನೆಯಾಗೆ ನಿಲ್ವೆ ಅಂತ ಅನ್ನು. ಅದೇ ಮತ್ತೆ ನಗ್ತಾರೆ. ಯಾರ ಮನೆ ಅದನ್ನ ಸ್ವಲ್ಪ ವಿಷಯ ಸಿಕ್ಬಿಟ್ರೆ ಸಾಕು ನಗ್ತಾರ ಹಂಗೇನೆ. ಏನು ನಿಮ್ಮ ಮನೆಗಳಾಗೇನೇನು ಇಲ್ವೇ? ಎಲ್ಲರ ಮನೆಯಾಗೂ ಇದ್ದಿದ್ದೇನೆ. ಎಲ್ಲರ ಮನೆಯಾಗೂ ಒಂದಿಟ್ಟು ಹೊಡ್ಕ ಇದ್ದೇ ಇರುತ್ತೆ. ಯಾರ ಮನೆಯಾಗೇನು ಇಲ್ಲ ಅಂಬೋದೇನಿಲ್ಲ. ನಗದ್ ನೋಡು ಇಬ್ರು ಹಂಗೆ. ಮತ್ತೆ
ಅಯ್ಯೋ ಈಗಿನ ಜನಕ್ಕೆ ಒಂದಿಷ್ಟು ಸಿಕ್ಕಿಬಿಟ್ರೆ ಸಾಕು ಖುಷಿಯಾಗ್ಬಿಡುತ್ತೆ. ಜೋರಾಗಿ ನಗ್ತೀನಿ. ಇನ್ನು ನಗೆ ಲಾಸ್ಯ ಜೋರಾಗೆ ನಗೆ ಹೇಳ್ತೀನಿ. ನಮ್ಗಾಗಿದ್ರೆ ನೀನ್ ನಗ್ತಿರ್ಲಿಲ್ವಾ? ನಗ್ತಿರ್ಲಿಲ್ವಾ ನೀನು? ಅವಾಗ ನನ್ಗೂನು ಲಾಸ್ಯನ ಮಧ್ಯೆ ತಂದಿಕ್ಬಿಟ್ಟು ಅವಾಗ ನೀನ್ ಹೆಂಗ್ ನಗ್ತಿದ್ವೆ? ನೀನ್ ಹೆಂಗ್ ನಗ್ತಿದ್ದೇಳು? ನೀನು ನೀವು ಮಾಡಿರೋದು ನಿಮ್ಗೆ ಅದು ರಿಟರ್ನ್ ಆಗ್ತಾ ಐತೆ. ಮಾಡಿರೋ ಅಂತ ಕರ್ಮ ಯಾವತ್ತೂ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಅವ್ರು ಮಾಡಿರೋದು ಅವ್ರು ಅನುಭವಿಸ್ಲೇಬೇಕು. ನೋಡು, ನೀನು ಮಾಡಿರೋ ತಪ್ಪಿಗೆ ಇವತ್ತು ನೀವಿಬ್ರು ಹೇಗೆ ಅನುಭವಿಸ್ತಾ ಇದ್ದೀರಾ ಅಂತ. ನೀನು ಎಷ್ಟೇ ಸುಳ್ಳು ಹೇಳ್ಕೊಂಡೇನೆ ಇದು ಮಾಡ್ಕೊಂಡು ಬಂದ್ರು ಒಂದಲ್ಲ ಒಂದಿನ ನೀನು ಮಾಡಿರೋ ಅಂಥದ್ದು ಬಯಲಾಗೆ ಆಗುತ್ತೆ. ಸರಿಯಾಗಿ ಆಯ್ತು. ಅವಳನು ನಮ್ಮ ತನ್ವಿನ ಹೆಂಗಂದಿದ್ಲು ಅವಳಿಗೂ ಸರಿಯಾಗಿ ಆಗೈತೆ, ನಿನ್ಗೂ ಆಗೈತೆ. ಅದಕ್ಕೆ ಮತ್ತೆ ಮೊದಲು ಯಾವಾಗಲೂ ತೋರ್ಸದಂತೆ ಈಗೇನಿಲ್ಲ, ನಮ್ಮ ಕಣ್ಣೆದ್ರಿಗೇನೆ ಹಿಂದೆನೇನೆ ಏನು ಭಾಳ ದಿನನೂ ಆಗಲಿಲ್ಲ. 1 ತಿಂಗಳು 2 ತಿಂಗಳಿಗೆಲ್ಲೇ ನಮ್ಮ ತನ್ವಿನ ಆಡ್ಕೊಂಡು ಅವಳಿಗೆ ಎಷ್ಟು ಬೇಜಾರಾಗಿತ್ತು. ಅವಳು ಎಷ್ಟು ನೋವಲ್ಲಿದ್ಲು. ಅಷ್ಟು ಅವಳು ನೋವಲ್ಲಿರ್ಬೇಕಾದ್ರೆ ನೀವು ಅವಳನ್ನ ಬಂದು ಅಷ್ಟು ಮಾತಾಡಿ ಹಂಗೆಲ್ಲ ಇದು ಮಾಡಿ ಇವಳು ಹಂಗೆ ಏನೋ ಒಂಥರ ತೋರಿಸ್ಕೊಂಡು ಹೆಂಗೆ ಮಾತಾಡ್ಕೊಂಡು ಎಷ್ಟು ಇದು ಮಾಡಿದ್ಲು. ಅವಳಿಗೆ ಬೇಜಾರಾಗಿದ್ದು ನಿಮಗೆ ಅದು ತಟ್ಟಂಗಿರುತ್ತಾ? ಯಾರಿಗಾಗಲಿ ಅದು ಸುಮ್ಮನೆ ಬಿಡೋದಿಲ್ಲ. ಅದು ಅನುಭವಿಸ್ತೀರ. ನೋಡು ಇವಾಗ ಹೆಂಗಾಯ್ತು ಅಂತ. ನೀನು ಎಷ್ಟು ತಡೆದ್ರೂ ನಿಲ್ಲಿಲ್ಲ. ನಮ್ಮ ತನ್ವಿ ಎಷ್ಟು ಬೇಜಾರ ಮಾಡಿಕೊಂಡು, ಎಷ್ಟು ಅವಳು ಮನಸ್ಸಿಗೆ ಬೇಜಾರ ಮಾಡ್ಕೊಂಡ್ಲು ಅಷ್ಟೇ ಇದಾಗೈತೆ. ನಮ್ಮ ತನ್ವಿಗೆ ನೀವೆಷ್ಟು ಅಂದ್ರು ಅದಕ್ಕೆ 2ರಷ್ಟು ನಿಮ್ಗೆ ಆಗ್ತೈತೆ. ಇನ್ನು ಕರಿಯೋದಕ್ಕೆ ಬಂದವಳು, ಇನ್ನು ಯಾನ ಕೈಕೊಂಡು ಕರಿಯೋಕ್ಕೆ ಬಂದಿದ್ಯೇ? ಹೋಗು. ಅಲ್ಲ ನಿಮ್ಮಂಥ ಬಾಳ ಇಲ್ಲೋಡು, ಒಂದು ನಾನು ಬಾಳು ಮಾಡಲ್ಲ ನಿಮ್ಮಂಥ ಬಾಳು ಅಂತ ಬಾಳು ಮಾಡ್ತಾ ಇದೀಯ ನೀನು. ಮಾತಾಡಬೇಡ ನೀನು. ಇವಾಗ ಸದ್ಯಕ್ಕೆ ನಾವೇನು ಮಾತಾಡೋ ಅಂತ ಇದ್ರಾಗಿಲ್ಲ. ಮಾತಾಡೋ ಅಂಥದ್ದು ಬರಲಿ, ನಾನು ಮಾತಾಡ್ತೀನಿ. ಈಗ ಮಾತಾಡಲ್ಲ. ಬಾರಕ್ಕ ಕರಿಯಮ್ಮಕ್ಕ ಮಾತಾಡುವಂತೆ. ಹಂಗೆ ಮತ್ತೆ ಇವಾಗ ಏನಾನ ಸಿಕ್ತಾಗ ಹಿಂಗೆ ಮಾತಾಡೋದು. ಇವಾಗ ಖುಷಿ ಆಗ್ಬಿಟ್ಟೈತೆ. ಏನಿಬ್ರು ಅಲ್ಲಿ ಕಿಸಿತಾವ್ರೆ. ಕಿಸಿಲೇ ಬಿಡೆ. ಅಲ್ಲಿ ಕಿಸ್ರೆ ನಾಳೆ ದಿನ ನನ್ಗೂ ನೋಡಿ ಅಲ್ಲಿ ಕಿಸಿ ಅಂತ ಸಂದರ್ಭ ಬಂದೇ ಬರುತ್ತೆ. ನಾನು ನೋಡಿ ನಗ್ತೀನಿ. ಅವಾಗ ನಾನು ಇದನ್ನ ಮನಸ್ನಾಗ ಇಟ್ಕೊಂಡಿರ್ತೀನಿ. ನಾನು ನೋಡಿ ನಗ್ತೀನಿ. ಅಯ್ಯೋ ನಾವು ನಗ್ತಿದ್ಕೋ ಅದಕ್ಕೂ ಅವ್ರಿಗೆ ಉರ್ದೋಗ್ಬಿಡ್ತು ಮಾನ್ವಿ ತಕ್ಕ. ಸಾಕತ್ತು ಸಿಟ್ಟು ಬಂದ್ಬಿಡ್ತು. ಇವ್ರು ನಗ್ತಾರಲ್ಲಪ್ಪ ನಮ್ಮನ್ನ ನೋಡಿ ಅಂತ. ಮತ್ತೆ ನಗಾದೆಯ ಬಾ. ಇನ್ನು ಜೋರಾಗಿ ನಗನ್ ಬಾಯಿ ಹೇಳ್ತೀನಿ ಅವ್ರ ಎದುರಿಗೆ. ತನ್ವಿನು ಅಲ್ವಾಗಿದ್ದ ತಕ್ಷಣ ಅವಳಿಗೂ ಸರಿಯಾಗಿ ಅಂತಾಳೆ ತಗ. ನನ್ನ ಎದುರಿಗೆ ತುಂಬ ಮೆರಿತಾ ಇದ್ದೆ, ಇವಾಗ ಹೆಂಗಾಯ್ತು ನೋಡೆ ಅಂತೇಳಿ ಚೆನ್ನಾಗಿ ಅಂತಾಳೆ. ಹೊಸಿ ಮಾತಾಡವಳ ಈ ಮೋಹಿನಿ ನಮ್ಮ ತನ್ವಿನ. ಯಪ್ಪ ಎಂತೆಂತ ಮಾತಾಡವಳೆ ಗೊತ್ತೇ. ನಮ್ಮ ಅಮ್ಮ ಅಂತೂ ಗಳಮ್ಮ ನೆನೆಸ್ಕೊಬಿಟ್ರೆ ನನಗೆ ತುಂಬ ಸಿಟ್ಟು ಬರುತ್ತೆ ಅಂತ ಮಾತಾಡವಳೆ ಅಂತೇಳಿ ನನಗೆ ಬೇಜಾರಾಗೋದು ಅಂತ. ನಮ್ಮ ತನ್ವಿ ಮೇಲೆ ಹಂಗಿಂಗೆ ಮಾತಾಡಿದ ಇವಳು. ಇವಾಗ ನೋಡು, ತನ್ವಿ ಮಾಡಿರೋದೇ ಸರಿ ಅಂತ ಅನ್ನಿಸ್ಬೇಕು. ಇವಾಗ ನಮ್ಮ ತನ್ವಿ ಮಾತಾಡಿದ್ರೆ ಅವಳು ಮಾತಾಡಲ್ಲ ನೋಡು. ಮಾತಾಡೋದಕ್ಕೆ ಮಕ್ಕ ಇಲ್ಲ ಅವಳು ಮುಂದೆ. ಇವಾಗ ಅವಳಿಗೆ ಪಾಪ ನಾನು ಹೇಳ್ದಂಗೆ ಕೇಳಪ್ಪ. ಪಾಪ ನೀನು ಅವಳು ಹೇಳ್ದಂಗೆ ಕೇಳ್ಬೇಡ ಕಣ, ನಾನು ಹೇಳ್ದಂಗೆ ಕೇಳು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವೇನಮ್ಮ? ನಾವು ಕೆಲಸ ಮಾಡ್ತಾ ಇರೋದು, ಕೆಲಸ ಮಾಡೋದಕ್ಕೆ ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ಇವತ್ತು ನಾವು TVS ತಗೊಂಬರಕ್ಕೆ ಹೋಗ್ತಾ ಇದೀವಿ. ಗಾಡಿ ತಗೊಂಡು ಐಟಮ್ ಎಲ್ಲ ತಗೊಂಬರೋದಕ್ಕೆ ಹೋಗ್ತಾ ಇದೀವಿ. ಸುಮ್ಮನೆ ಏನಕ್ಕೆ ಇದು ಮಾಡ್ತೀಯಾ? ಪಾಪ ನನಗೆ ಮತ್ತೆ ನಮ್ಮ ಅಣ್ಣರು ಒಂದು ಸರ ಮಾಡಿಸ್ಕೊಟ್ಟಿದ್ರು. ಅದೈತೆ ಬ್ಯಾಂಕ್ನಾಗೆ. ಅದನ್ನು ಒಂದು 50,000 ಇಕ್ಕಿದ್ದೀನಿ. ಬಿಡಿಸ್ಕೊಂಡು ಇವಾಗ ಒಂದು 3 ಲಕ್ಷಕ್ಕೆ ಹೋಗುತ್ತೆ. 3 ಲಕ್ಷಕ್ಕೆ ಹೋಗೋದಕ್ಕೆ ಮಾರಿಬಿಡೋಣ. ಮಾರಿ ದುಡ್ಡು ಕೊಡ್ತೀನಿ ಕಣೋ ನಿನಗೆ. ಬೇರೆ ಯಾವುದಾದ್ರು ಕೆಲಸ ಮಾಡಿವಂತು ಬೇಡ ಕಣೋ. ಈ ಕೆಲಸ ಮಾತ್ರ ನನಗೆ ಇಷ್ಟ ಇಲ್ಲ ಕಣೋ, ಮಾಡಬೇಡ ಕಣೋ. ನಿಂದ ಅಮ್ಮಾಯಿ ಅಂತೀನಿ. ಈ ಕೆಲಸ ಮಾತ್ರ ನೀನು ಮಾಡಬೇಡ ನನಗೆ. ಯಾಕಂದರೆ ಕೆಲಸ ಅಂದರೆ ನನಗೊಂಥರ ಅನಿಸುತ್ತೆ. ಬೇಡ ಕಣ ಪಾಪ, ಮಾಡಬೇಡ ಕಣೋ. ಪಾಪ ಜಾಣ ಕಣಪ್ಪ, ನನ್ನ ಮಗ ಅಲ್ವೇನೋ ನೀನು. ಇಷ್ಟು ದಿವಸ ನಾನು ಹೇಳೋದು ಕೇಳಿದ್ಯಲ್ಲಪ್ಪ. ಇವಾಗಲೂ ನಾನು ಹೇಳೋದು ಸ್ವಲ್ಪ ಕೇಳಪ್ಪ. ಬೇಡ ಕಣ. TVS ಎಲ್ಲ ನಾ ಏನಕ್ಕ ಒಳ್ಳೆ ದೊಡ್ಡ ಗಾಡಿ ತಗೊಂಬಂತ ಕಣೋ. ಬುಲೆಟ್ ಗಾಡಿ ತಗೊಂಬಂತೆ, ಕಾರ್ ತಗೊಂಬಂತೆ ಕಣೋ. TVS ಯಾತ್ಕೋ? TVS ಏನಕ್ಕೆ ತಗೊಂತೆ? ಅಜ್ಜಿಗಳು ಹೊಡಿತಾರೆ TVS. ನೀನಿರ ಇದಕ್ಕೆ ನನ್ನ ಮಗ ಅಂತಂದ್ರೆ ನೀನು ಒಳ್ಳೆ ದೊಡ್ಡ ಗಾಡಿ ತಗೋಬೇಕು ಅಂತಂದ್ರಾಗ TVS ತಗೊಂತೀನಿ ಅಂತೀಯಲ್ಲೋ. ಅಮ್ಮ, ನನಗೆ ಇವಾಗ ವ್ಯಾಪಾರಕ್ಕೆ ಅದೇ ಬೇಕಾಗಿರೋದು. ಈಗ ವ್ಯಾಪಾರಕ್ಕೆ ಆ ಗಾಡಿನೇ ನನಗೆ ಸರಿ. ವ್ಯಾಪಾರ ಮಾಡೋದಕ್ಕೆ ಅದು ಚೆನ್ನಾಗಿರುತ್ತೆ. ಅದಕ್ಕೆ ಆ ಗಾಡಿನೇ ತಾಂಬ್ತೀನಿ. TVS ಇದ್ರೇನೆ ನನಗೇನೋ ಒಂಥರ ಚೆನ್ನಾಗಿ ವ್ಯಾಪಾರ ಮಾಡೋಕ್ಕೆಲ್ಲ ಐಟಮ್ ಎಲ್ಲ ಇಟ್ಕೊಳ್ಳೋದಕ್ಕಾಗಲಿ ಹಿಂದೆ ಮುಂದೆ ಇಟ್ಕೊಂಬತ್ತು ಚೆನ್ನಾಗಿರುತ್ತೆ. ದೊಡ್ಡ ಗಾಡಿ ತಗೊಂಡು ಏನು ಮಾಡ್ತೀಯ? ನನಗೆ ಯಾವ ದೊಡ್ಡ ಗಾಡಿ ಬೇಡ, ಏನು ಬೇಡ. ನೀನು ಏನು ಹೇಳಿದ್ರು ಇಷ್ಟೇ ಅಮ್ಮ. ನಾನು ಅಂತೂ ತಿಪ್ಪ ಹೆಂಗೆ ಹೇಳ್ತಾರ ಹಂಗೆ ಕೇಳ್ಕೊಂಡು ನಾವು ಗಾಡಿ ತಗೊಂಡು ನಮ್ಮ ವ್ಯಾಪಾರ ನಾವು ಶುರು ಮಾಡ್ತೀವಿ. ಇವತ್ತು ಐಟಮ್ ಎಲ್ಲ ಹಾಕ್ಸಿ ನಾಳೆಯಿಂದ ನಾವು ವ್ಯಾಪಾರ ಶುರು ಮಾಡ್ತೀವಿ. ಯಾವುದಕ್ಕೂ ಅಡ್ಡಿ ಮಾಡಬೇಡಿ ನೀವು. ಸುಮ್ಮನೆ ಮಾಡೋದನ್ನ ನೋಡಿ ನಾಳೆ ದಿನ ನೀನೇ ಹೊಗಳ್ತೀಯ. ಹೇಳೋದ ಕೇಳು. ಸುಮ್ಮನೆ ನೀನು ಇಲ್ಲಿ ಕರ್ಕೊಂಬಂದು ಹೇಳಿದ್ರು ಅಷ್ಟೇ, ಮಾರಿ ಕರ್ಕೊಂಬಂದು ಹೇಳಿದ್ರು ಅಷ್ಟೇ, ಮನೆ ಹತ್ರ ಹೇಳಿದ್ರು ಅಷ್ಟೇ. ನಾನು ಹೇಳೋದೇ ಇಷ್ಟು ಅಷ್ಟೇ. ನಾನೇನೇನು ತಿಪ್ಪಗೇನು ಹೆದ್ರಕೊಂಡು ನಾನು ನಿಮ್ಮ ಹತ್ರ ಹಿಂಗೆ ಮಾತಾಡ್ತಾ ಇಲ್ಲ.
ಮರಿ ಕರ್ಕೊಂಬಂದಿದ ತಕ್ಷಣ ಏನು ನಿಮಗೆ ಸರಿ ಆಯ್ತಮ್ಮ ಮಾಡಲ್ಲ ಅಂತ ಹೇಳಲ್ಲ. ನಾ ಮಾಡ್ತಾ ಇರೋದು ಒಳ್ಳೆ ಕೆಲಸ. ಆಮೇಲೆ ಚೆನ್ನಾಗಿ ಲಾಭ ಐತಮ್ಮ. ತಿಪ್ಪು ಚೆನ್ನಾಗಿ ದುಡ್ಡು ಮಾಡವಳಮ್ಮ ಇದ್ರಾಗೆ. ಅವಳು ನೋಡು 5 ಲಕ್ಷ ದುಡ್ಡು ಕೊಟ್ಲು, ಇವಾಗ ಟಿ ವಿ ಎಸ್ ತಗೊಂತಾಳೆ, ಈಗ ಐಟಮ್ಗೆಲ್ಲ ಬಂಡವಾಳ ಹಾಕ್ತಾಳೆ. ಇವಾಗ ಎಷ್ಟು ಅವಳಿಗೆ ಬುದ್ಧಿವಂತಿಕೆಯಿಂದ ದುಡಿತಾಳೆ ಅನ್ನೋದು ನಿನಗೇನಮ್ಮ ಗೊತ್ತು? ಹೇಳಿದ್ರೆ ಅರ್ಥ ಆಗಲ್ಲ ಬಿಡು. ಬೇಡಪ್ಪ ಈ ಕೆಲಸ ಮಾಡಬೇಡ ಮಾಡಬೇಡ ಅಂತೇಳಿ ನಮ್ಮ ಅಮ್ಮ ಮಾರಿ ಕರ್ಕೊಂಬಂದು ಹೇಳ್ತಾ ಐತಿ. ಇವತ್ತು ನಾವು ಟಿ ವಿ ಎಸ್ನು ಹಂಗೆ ಐಟಮ್ ಎಲ್ಲ ತಗೊಂಬರೋಣ ಅಂತೇಳಿ ನಾನು ಮತ್ತು ತಿಪ್ಪು ಇಬ್ಬರು ಹೊರಟಿದ್ದೀವಿ. ಆದರೆ ನಮ್ಮಮ್ಮ ಬೇಡ ಬೇಡ ಅಂತ ಹೇಳ್ತಾ ಐತೆ. ನಾನು ಇವ್ರ ಮಾತಿಗೆಲ್ಲ ನಾನು ಕಿವಿ ಕೊಡಲ್ಲ. ನನಗೇನೈತೆ ತಿಪ್ಪು ಹೆಂಗೆ ಹೇಳ್ತಾಳೆ ಹಂಗೆ ಕೇಳ್ಕೊಂಡು ನಾನು ಹೋಗ್ತೀನಿ ಅಷ್ಟೇ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.